ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ಯಾರು ಫಸ್ಟ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲಿಗೆ ಈ ರೀತಿ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು 3 ಒಣಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಅದೇ ಎಣ್ಣೆಗೆ ಒಂದು ಮುಷ್ಟಿಯಷ್ಟು, ಒಂದು ಕಪ್ ಫುಲ್ಲಾಗಷ್ಟು ಕರಿಬೇವನ್ನು ಚೆನ್ನಾಗಿ ತೊಳೆದು ಬಿಟ್ಟು ಈ ರೀತಿ ಸ್ವಲ್ಪ ನೀರೆಲ್ಲ ತೆಕ್ಕೊಂಡ್ಬಿಟ್ಟು ಹೀಗೆ ಆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಈ ಕರಿಬೇವು ಎಲ್ಲ ಆಹಾರಕ್ಕೆ ಯಾವುದಕ್ಕೆ ಯೂಸ್ ಮಾಡಿದರೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಂಡೈಜೇಷನಿಗೆ ಒಳ್ಳೆಯದು, ಬ್ಲೋಟಿಂಗ್ ಆದರೆ, ಕಾನ್ಸ್ಟಿಪೇಷನ್ ಆಗಿದ್ದರೆ ಎಲ್ಲನೂ ಒಳ್ಳೆಯದು. ಹಾಗೆ ಹೇರ್ ಗ್ರೋತ್ಗಂತೂ ತುಂಬ ಒಳ್ಳೆಯದು. ಯಾರು ಬಿಳಿ ಕೂದಲು ಬೇಗ ಆಗ್ತಾಯಿದ್ರೆ ಅಂಥವ್ರು ತುಂಬ ಯೂಸ್ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗತ್ತೆ. ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ. ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ಇದೆ. ಹಾಗೆ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ವಿಟಮಿನ್ ಎ, ಬಿ, ಸಿ, ಆಮೇಲೆ ಮಿನರಲ್ಸ್ ಲೈಕ್ ಐರನ್, ಕ್ಯಾಲ್ಶಿಯಂ, ಫಾಸ್ಫರಸ್ ಎಲ್ಲ ಇದೆ ಇದರಲ್ಲಿ. ಹಾಗೆ ಲಿವರ್ ಹೆಲ್ತಿಗೆ ಒಳ್ಳೆಯದು, ಸ್ಕಿನ್ ಹೆಲ್ತಿಗೂ ಒಳ್ಳೆಯದು. ನೋಡಿ, ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಹೀಗೆ 2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಏನು ಎಣ್ಣೆ ಹಾಕ್ಕೊಳ್ಳೋದು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡ್ಬಿಡಿ. ಎಲ್ಲ ಈ ರೀತಿ ಬೇರೆ ಬೇರೆ ಹುರಿದ್ರೆ ಕಪ್ಪಾಗೋದು ಇಲ್ಲ, ಚೆನ್ನಾಗಿ ಹುರಿಯುತ್ತೆ. ಒಂದು ಇಲ್ಲದಿದ್ದರೆ ಏನಾಗುತ್ತೆ, ಒಂದೊಂದು ಕಪ್ಪಾಗುತ್ತೆ, ಒಂದೊಂದು ಸರಿ ಹುರಿದಿರಲ್ಲ, ಹೀಗೆಲ್ಲ ಆಗೋಗ್ಬಿಡುತ್ತೆ. ಬಟ್ ಈ ರೀತಿ ಬೇರೆ ಬೇರೆ ಹುರಿದಾಗ ಚೆನ್ನಾಗಿ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು 2 ಸ್ಪೂನು ಧನಿಯಾ ಹಾಕ್ಕೊಳ್ಳಿ. 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನು ಧನಿಯಾ. ಇದನ್ನು ಅಷ್ಟೇ ಬೇರೆ ಒಂದು ಸ್ವಲ್ಪ ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಡಬೇಕು. ನೋಡಿ, ಕೆಂಪಾದ ತಕ್ಷಣ ಅದನ್ನು ತೆಗೆದಿಟ್ಕೊಂಡು 1 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಳ್ಳಿ. ಜೀರಿಗೆನೂ ಹೀಗೆ ಪಟ್ಪಟ ಅನ್ನಷ್ಟು ಹುರಿದಾದ ತಕ್ಷಣ ಅದನ್ನು ತೆಗೆದಿಟ್ಕೊಂಡು ಬಿಡೋಣ. ಇವಾಗ ಎಲ್ಲನೂ ನಾವು 1 ಬೈ 1 ಹುರಿದಿಟ್ಕೊಂಡಿದ್ವಲ್ಲ, ಕರಿಬೇವು, ಒಣಮೆಣಸು, ಮಸಾಲೆಗಳು, ಅದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಫಸ್ಟ್ ಒಂದು ಸರಿ ಹಾಗೆ ಓಡಿಸ್ಬಿಟ್ಟು ಆಮೇಲೆ ಒಂಚೂರು ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಅರ್ಧ ಕಪ್ಪಾಗೋಷ್ಟು ತೆಂಗಿನ ತುರಿನೂ ಸೇರಿಸ್ಬೇಕು ಇದಕ್ಕೆ. ಫಸ್ಟ್ ಹಾಗೆ ಮಿಕ್ಸಿಲಿ ಓಡಿಸ್ಬಿಡಿ, ಆವಾಗ ಬೇಗ ನೈಸಾಗಿರುತ್ತೆ. ಆಮೇಲೆ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ರೆ ನೈಸಾಗಿ ಚೆನ್ನಾಗಾಗುತ್ತೆ. ಇನ್ನು ಇದು ಖಾರ ಹಾಕಿದ್ವಿ ಅಲ್ವಾ, ಅದಕ್ಕೆ ಎಕ್ಸ್ಟ್ರಾ ಏನೇನು ಬೇಕು, ಅರ್ಧ ಸ್ಪೂನು ಸಾಲ್ಟ್ ಹಾಕಿದೆ, ಹಾಗೆ 1 ಸ್ಪೂನು ಬೆಲ್ಲ, ಒಂಚೂರು ಹುಣಸೆ ಹಣ್ಣು ಹಾಕ್ಕೊಂಡೆ. ಅದನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ರುಬ್ಕೊಂಡ್ರೆ ನೋಡಿ, ಕರಿಬೇವಿನ ಸೊಪ್ಪಿನ ಚಟ್ನಿ ರೆಡಿನೇ ಆಗೋಯಿತು. ತುಂಬಾ ತುಂಬ ಟೇಸ್ಟಿಯಾಗೂ ಇರುತ್ತೆ. ಅದಕ್ಕಿಂತ ತುಂಬ ಹೆಲ್ದಿ ಇದು. ದಿನಾ ನನಗೆ ಯಾವಾಗಲೂ ಯೂಸ್ ಮಾಡಿದ್ರೂ ಒಳ್ಳೆಯದು. ಮೇಲಿಂದ ಒಂದು ಒಗ್ಗರಣೆ ಕೊಟ್ಬಿಡೋಣ. ಸಾಸಿವೆ, ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಇಂಗು, ಅದು ಹಾಕಿದ್ದಿಲ್ಲಿ ಬಂದಿಲ್ಲ, ಇಂಗು ಹಾಕ್ಬಿಟ್ಟು ಎಲ್ಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಕರಿಬೇವಿನ ಸೊಪ್ಪಿನ ಚಟ್ನಿ ಸೂಪರಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಸಹ ಅಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.